ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ಗೆ ಆಜೀವ ಜೈಲು ಶಿಕ್ಷೆಯ ಪ್ರಮಾಣವನ್ನ ಪ್ರಕಟಿಸಲಾಗಿದೆ. ಒಂದು ಕೇಸ್ನ ಶಿಕ್ಷೆ ಇದಾದ್ರೆ ಇನ್ನೂ ಕೂಡ 3 ಕೇಸ್ಗಳು ಬಾಕಿ ಇದೆ. ಈಗಾಗಲೇ 4 ಪ್ರಕರಣಗಳು ದಾಖಲ ಆಗಿದೆ. ಆದ್ರೆ ಇದೀಗ ಒಂದು ಪ್ರಕರಣದಲ್ಲಿ ಈಗ ಆಜೀವ ಶಿಕ್ಷೆಯನ್ನ ವಿಧಿಸಲಾಗಿದೆ. ಹಾಗಾದ್ರೆ ಉಳಿದ 3 ಕೇಸ್ಗಳು ಯಾವ್ಯಾವು? ಇನ್ನು ಮುಂದೆ ಪ್ರಜ್ವಲ್ ಮುಂದಿರುವಂತಹ ಕಾನೂನು ಆಯ್ಕೆಗಳು ಏನೇನು? ಜನಪ್ರತಿನಿಧಿಗಳ ಕೋರ್ಟ್ ಈಗ ಕೊಟ್ಟಿರುವಂತಹ ಈ ತೀರ್ಪು ಇದೆಯಲ್ಲ, ಶಿಕ್ಷೆಯ ಪ್ರಮಾಣ ಇದೆಯಲ್ಲ, ಇದನ್ನ ಪ್ರಶ್ನೆ ಮಾಡುವಂತಹ ಆಯ್ಕೆ ಅವಕಾಶ ಇದೆ. ಹೈಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಕೆ ಮಾಡೋದಕ್ಕೂ ಕೂಡ ಅವಕಾಶ ಇದೆ. ಹೈಕೋರ್ಟ್ನ ದ್ವಿಸದಸ್ಯ ಪೀಠದಲ್ಲಿ ಅರ್ಜಿಯನ್ನ ಹಾಕಬಹುದು. ಕೋರ್ಟ್ನ ಶಿಕ್ಷೆಯ ಪ್ರಮಾಣವನ್ನ ಕಡಿತ ಮಾಡೋದಕ್ಕೂ ಕೂಡ ಪ್ರಯತ್ನವನ್ನ ಮಾಡಬಹುದು. ಅಧೀನ ಕೋರ್ಟ್ ಸಾಕ್ಷಿಗಳನ್ನ ಪರಿಗಣಿಸಿಲ್ಲ ಅನ್ನುವ ವಾದವನ್ನು ಮಂಡನೆ ಮಾಡಿ ಶಿಕ್ಷೆಯನ್ನ ರದ್ದು ಮಾಡಬಹುದು ಅಥವಾ ಎತ್ತಿ ಹಿಡಿಯುವಂತಹ ಸಾಧ್ಯತೆಗಳು ಕೂಡ ಇದೆ. ಒಂದು ವೇಳೆ ಹೈಕೋರ್ಟ್ನಲ್ಲೂ ಹಿನ್ನಡೆ ಆಯ್ತು ಅನ್ನೋದಾದ್ರೆ ಮತ್ತೊಂದು ಅವಕಾಶ ಇದೆ, ಮತ್ತೊಂದು ದಾರಿ ಇದೆ. ಅದು ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟ್ನ ದಾರಿ ಇದೆ. ಮುಂದೆ ಸುಪ್ರೀಂ ಕೋರ್ಟ್ಗೂ ಮೇಲ್ಮನವಿಯನ್ನ ಸಲ್ಲಿಸಬಹುದು. ಪ್ರಜ್ವಲ್ ರೇವಣ್ಣ 60 ದಿನಗಳ ಒಳಗೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಅವಕಾಶ ಇದೆ. ಸುಪ್ರೀಂನಲ್ಲಿ ಶಿಕ್ಷೆಗೆ ತಡೆ ಸಿಕ್ಕರೆ 3 ಕೇಸ್ನಲ್ಲೂ ಬೇಲ್ಗೆ ಅವಕಾಶ ಸಿಗುತ್ತೆ. ಎಲ್ಲಾ ಪ್ರಕರಣಗಳಲ್ಲಿ ಬೇಲ್ ಪಡೆದ್ರಷ್ಟೇ ಬಿಡುಗಡೆ ಸಾಧ್ಯ ಆಗೋದು. ಒಂದು ವೇಳೆ ಒಂದು ಪ್ರಕರಣದಲ್ಲಿ ಕೂಡ, ಈಗಾಗಲೇ ಈ ಪ್ರಕರಣದಲ್ಲಿ ಬೇಲ್ ಸಿಕ್ಕಿಲ್ಲ, ಉಳಿದ ಪ್ರಕರಣಗಳಲ್ಲಿ ಬೇಲ್ ಸಿಕ್ಕಿದ್ರು ಕೂಡ ಆ ಒಂದು ಅರ್ಜಿ ಅನೂರ್ಜಿತವಾಗುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಕಾನೂನು ಹೋರಾಟದ ಬಗ್ಗೆ ವಕೀಲರ ಜೊತೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಯಾವ ರೀತಿಯಾಗಿ ಮುಂದೆ ನಮಗೆ ಅವಕಾಶಗಳು ಇದೆ, ಕಾನೂನು ಹೋರಾಟವನ್ನ ಮಾಡಬೇಕು, ಮೇಲ್ಮನವಿ ಸಲ್ಲಿಕೆ ಮಾಡಬೇಕಾದ್ರೆ ಇರುವಂತಹ ಆಯ್ಕೆಗಳು ಏನೇನು, ಅವಕಾಶಗಳು ಏನೇನು, ಇವೆಲ್ಲದರ ಬಗ್ಗೆ ಈಗ ವಕೀಲರ ಜೊತೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಒಂದು ದೊಡ್ಡ ಮಟ್ಟದ ಶಾಕ್ ನಿನ್ನೆ ಇಡೀ ಪ್ರಜ್ವಲ್ ರೇವಣ್ಣ ಹಾಗೆಯೇ ಅವರ ಇಡೀ ಕುಟುಂಬಕ್ಕೆ. ಕಾರಣ ಪ್ರಜ್ವಲ್ ರೇವಣ್ಣ ಸೇರಿದಂತೆ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅವರ ಕುಟುಂಬಸ್ಥರು ಈ ರೀತಿಯಾದಂತಹ ಒಂದು ಶಿಕ್ಷೆ ಪ್ರಮಾಣ ಪ್ರಕಟ ಆಗತ್ತೆ ಅನ್ನುವಂಥದ್ದು. ಒಂದು ಕಡೆ ಜನಪ್ರತಿನಿಧಿ ಆಗಿರುವಂಥವರು ಯಾವ ರೀತಿಯಾಗಿ ಇರಬೇಕಾಗತ್ತೆ ಅನ್ನೋದಕ್ಕೆ ಒಂದು ಸರಿಯಾದಂತಹ ರೀತಿಯಲ್ಲಿ ಈ ಒಂದು ಪ್ರಕರಣವನ್ನ ನ್ಯಾಯಾಧೀಶರು ನೋಡಿದ್ದಾರೆ ಅನ್ನುವ ಚರ್ಚೆಗಳು ಕೂಡ ಇದೀಗ ನಡೀತಾ ಇದೆ. ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿರಾಜು, ಈಗಾಗಲೇ ಪ್ರಜ್ವಲ್ ರೇವಣ್ಣಗೆ ಒಂದು ದೊಡ್ಡ ಆಘಾತ ಈ ಒಂದು ಶಿಕ್ಷೆಯ ಪ್ರಮಾಣ. ಈ ಹಿನ್ನೆಲೆಯಲ್ಲಿ ಇದೀಗ ಪ್ರಜ್ವಲ್ ರೇವಣ್ಣ ಅವರ ಮುಂದಿರುವಂತಹ ಆಪ್ಷನ್ಸ್ ಏನೇನು? ನಯುಕ್ತ, ಈಗಾಗಲೇ ಏನು ಅತ್ಯಾಚಾರ ಕೇಸಲ್ಲಿ ಪ್ರಜ್ವಲ್ ರೇವಣ್ಣ ಅವರಿಗೆ ಜೀವಾವಧಿ ಶಿಕ್ಷೆ ವಿಧಿಸಿರುತ್ತದೆ ಮತ್ತು ಅದರಲ್ಲಿ ಒಂದು ಸೆಕ್ಷನ್ ಅಲ್ಲಿ ಜೀವನ ಪರ್ಯಂತ ಜೈಲು ಶಿಕ್ಷೆಯನ್ನು ಕೂಡ ವಿಧಿಸಿ ಒಂದು ಕೋರ್ಟ್ ಮಹತ್ವದ ತೀರ್ಪನ್ನು ಕೂಡ ಕೊಟ್ಟಿದೆ. ಮತ್ತೆ ಆ ಒಂದು ತೀರ್ಪಿನ ಒಂದು ಮೊದಲ ಸಾಲಿನಲ್ಲಿ ಒಂದು ಸಂಸ್ಕೃತ ಶ್ಲೋಕವನ್ನು ಕೂಡ ಉಲ್ಲೇಖ ಮಾಡಿರುವುದು. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅನ್ನೋದು ರೀತಿಯಲ್ಲಿ ಒಂದು ಸಂಸ್ಕೃತ ಶ್ಲೋಕವನ್ನು ಕೂಡ ಉಲ್ಲೇಖ ಮಾಡಿರುವುದು. ಅಂದರೆ ಎಲ್ಲಿ ಮಹಿಳೆಯರನ್ನು ಗೌರವಿಸ್ತಾರೋ ಅಲ್ಲಿ ದೇವತೆಗಳು ಕೂಡ ನೆಲೆಸಿರ್ತಾರೆ, ಎಲ್ಲಿ ಗೌರವಿಸಿದವ ಅಲ್ಲಿ ಯಾವ ಪೂಜೆಗಳು ಕೂಡ ಫಲಿಸುವುದಿಲ್ಲ ಅಂತೇಳಿ ಒಂದು ಸಂಸ್ಕೃತ ಶ್ಲೋಕವನ್ನು ಕೂಡ ಉಲ್ಲೇಖ ಮಾಡಿ ಈ ಒಂದು ತೀರ್ಪನ್ನು ಕೂಡ ಪ್ರಕಟ ಮಾಡಿರೋದು. ಆದ್ರಿಂದ ಈ ಒಂದು ಏನು ಪ್ರಕರಣದಲ್ಲಿ ಈಗ ಪ್ರಜ್ವಲ್ ರೇವಣ್ಣ ಅವರಿಗೆ ಒಂದು ಜೀವಾವಧಿ ಮತ್ತು ಜೀವನ ಪರ್ಯಂತ ಶಿಕ್ಷೆ ವಿಧಿಸಿರೋದ್ರಿಂದ ಅವರೀಗ ಪರಪ್ನಗರ ಜೈಲಿನಲ್ಲಿ ಒಂದು ಸಜಾಬಂದಿ ಕೈದಿಯಾಗಿ ಈಗ ಜೈಲನ್ನು ಸೇರಿರುವಂಥದ್ದು. ಮತ್ತು ಇದೇ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರು ಕಾನೂನು ಹೋರಾಟ ಮಾಡೋದಕ್ಕೂ ಕೂಡ ಇನ್ನೂ ಕೆಲವು ಅವಕಾಶಗಳು ಕೂಡ ಇದೆ. ಯಾಕಂದರೆ ಈಗಾಗಲೇ ಒಂದು ಅಧೀನ ನ್ಯಾಯಾಲಯದಲ್ಲಿ ಒಂದು ತೀರ್ಪು ಪ್ರಕಟ ಆಗಿರ್ಬೋದು, ಆದರೆ ಅದನ್ನು ಪ್ರಶ್ನೆ ಮಾಡಿ ಮತ್ತು ಹೈಕೋರ್ಟ್ಗೆ ಹೋಗಿ ಒಂದು ಮೇಲ್ಮನವಿ ಕೂಡ ಸಲ್ಲಿಕೆ ಮಾಡೋದಕ್ಕೆ ಒಂದು ಅವಕಾಶ ಇದೆ. ಆ ಸಲುವಾಗಿ ಹೈಕೋರ್ಟ್ನ ವಿಭಾಗೀಯ ಪೀಠದಲ್ಲಿ ಅರ್ಜಿಯನ್ನು ಸಲ್ಲಿಕೆ ಮಾಡಿ ಈ ಒಂದು ತೀರ್ಪಿಗೆ ತಡೆಯನ್ನು ಕೋರಬಹುದು ಅಥವಾ ಶಿಕ್ಷೆಯ ಪ್ರಮಾಣವನ್ನು ಕಡಿಮೆ ಮಾಡೋದಕ್ಕೆ ಒಂದು ಮನವಿಯನ್ನು ಕೂಡ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಇದೆ. ಮತ್ತು ಈ ಎರಡು ಅವಕಾಶಗಳಿಂದ ಬಳಸ್ಕೊಂಡು ನಂತರ ಅವರು ಈ ಒಂದು ತೀರ್ಪಿನ ಒಂದು ಆಧಾರದ ಮೇಲೆ ಒಂದು ಜಾಮೀನನ್ನು ಕೂಡ ಪಡೆಯೋದಕ್ಕೆ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡೋದಕ್ಕೂ ಕೂಡ ಅವಕಾಶ ಇರೋದು. ಆದ್ದರಿಂದ ಮುಂದಿನ ಸೋಮವಾರದ ನಂತರ ಅವರು ಹೈಕೋರ್ಟ್ನ ಮೆಟ್ಟಿಲಿರುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಯಾಕಂದರೆ ನಿನ್ನೆ ಸಂಜೆ ಈ ಒಂದು ತೀರ್ಪು ಮತ್ತೆ ಒಂದು ಶಿಕ್ಷೆಯ ಪ್ರಮಾಣ ಪ್ರಕಟ ಆಗಿರೋದ್ರಿಂದ ನಿನ್ನೆ ಶನಿವಾರ ಇನ್ನೂ ಆದೇಶ ಪ್ರತಿ ಕೂಡ ಅವರ ಕೈ ಸೇರಿರುವುದಿಲ್ಲ. ಮತ್ತೆ ಇವತ್ತು ಭಾನುವಾರ ರಜೆ ಆಗಿದೆ. ನಾಳೆ ಬಹುತೇಕ ಆದೇಶ ಪ್ರತಿ ಅವರ ಕೈ ಸೇರಿದ ಬಳಿಕ ಅದನ್ನು ತಮ್ಮ ವಕೀಲರ ಮುಖಾಂತರವಾಗಿ ಒಂದು ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತಾರೆ. ತೀರ್ಪಿನಲ್ಲಿ ಏನಾದರೂ ಲೋಪದೋಷ ಅಥವಾ ಸಣ್ಣ ಪುಟ್ಟ ಏನಾದರೂ ಅಡಚಣೆ ಇದ್ದಲ್ಲಿ ಅದನ್ನು ಪರಿಗಣನೆಗೆ ತೆಗೆದುಕೊಂಡು ಆ ಒಂದು ಆಧಾರದ ಮೇಲೆ ಹೈಕೋರ್ಟ್ನ ಮೊರೆ ಹೋಗೋದು ಕೂಡ ಒಂದು ಪರಿಶೀಲನೆ ಮಾಡುವಂಥ ಸಾಧ್ಯತೆ ಇದೆ. ಅದರಿಂದ ಈಗಾಗಲೇ ಏನು ತಮ್ಮ ವಕೀಲರ ಜೊತೆ ಇದ್ರ ಬಗ್ಗೆ ಒಂದು ಚರ್ಚೆಯನ್ನು ಕೂಡ ಅವರು
ಪ್ರೈಮರಿಯಾಗಿ ನಡೆಸಿರೋದು. ಬಹುತೇಕ ಸೋಮವಾರದ ನಂತರ ಅವರು ಹೈಕೋರ್ಟ್ನ ವಿಭಾಗೀಯ ಪೀಠದಲ್ಲಿ ಈ ಒಂದು ತೀರ್ಪಿಗೆ ತಡೆ ಕೋರುವಂಥದ್ದಿರ್ಬೋದು ಅಥವಾ ಶಿಕ್ಷೆ ಪ್ರಮಾಣವನ್ನು ಕಡಿಮೆ ಮಾಡೋದಕ್ಕೂ ಕೂಡ ಒಂದು ಮನವಿಯನ್ನು ಮಾಡುವಂಥ ಸಾಧ್ಯತೆ ಇದೆ. ನವಿತಾ.